ಬೀದರ್ನ ಸ್ವಸಹಾಯ ಸಂಘದ ಮಹಿಳೆಯರಿಗೆ ದೋಖಾ ಆಗಿದೆ. ಬ್ಯಾಂಕ್ಗೆ ಆ ಸಂಘದಿಂದ ಕಟ್ಟಬೇಕಾಗಿದ್ದಂತಹ 20 ಲಕ್ಷಕ್ಕೂ ಅಧಿಕ ಹಣ ಗೋಲ್ಮಾಲ್ ಆಗಿಬಿಟ್ಟಿದೆ. ಸ್ವಸಹಾಯ ಸಂಘಗಳ ಸಂಗ್ರಹದ ಹಣವನ್ನ ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಯಾರ ವಿರುದ್ಧ? ಬ್ಯಾಂಕ್ಗೆ ಜಮೆ ಮಾಡಬೇಕಾಗಿತ್ತು ಸೂಪರ್ವೈಸರ್, ಆದ್ರೆ ಬ್ಯಾಂಕಿಗೆ ಜಮೆ ಮಾಡಿಲ್ಲ, ಅದನ್ನ ತನ್ನ ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆ ಎನ್ನುವಂತಹ ಆರೋಪ. ಡಿಸಿಸಿ ಬ್ಯಾಂಕ್ ಎದುರು ನೂರಾರು ಮಹಿಳೆಯರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಅಣದೂರು ಬಳಿ ಇರುವಂತಹ ಬ್ಯಾಂಕ್ ಬಳಿ ಮಹಿಳೆಯರು ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಅವರ ಆಕ್ರೋಶ ಏನು? ನಾವು ಕಟ್ಟಿದ್ದಂತಹ ಹಣ, ಹೊಟ್ಟೆ ಬಟ್ಟೆ ಕಟ್ಟಿ ಆ ಸಂಘದಲ್ಲಿ ಹಣವನ್ನ ಕೂಡಿಡುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ, ನಮ್ಮ ಹಣವನ್ನ ವಾಪಸ್ ಕೊಡಿ ಅಂತ ಹೇಳಿ ಬ್ಯಾಂಕ್ ಮುಂದೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ಪಾತ್ರದ ಬಗ್ಗೆಯೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ಗಲಾಟೆ ತಾರಕಕ್ಕೇರ್ತಾ ಇದ್ದ ಹಾಗೆ ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಸರ್ ಏನಿಲ್ಲ, SHG ಸಂಘ ಹೆಣ್ಮಗಳು SHG ಸೂಪರ್ವೈಸರ್, ಅಸಿಸ್ಟೆಂಟ್ ಸೂಪರ್ವೈಸರು ಅವರು ಕ್ಯಾಶ್ ತೊಗೊಂಡಿದೆ ಅಂತಂದು ಹೇಳ್ತಾ ಇದ್ದಾರೆ. ಅದು ಆ್ಯಕ್ಚುಲಿ ಅವರು ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ, ಇವ್ರು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಪ್ರಾಬ್ಲಮ್, ಅದು ಬೇರೆ ಏನೂ ಇಲ್ಲ. ಅವ್ರು ಬ್ಯಾಂಕಿಗೆ ತಂದು ಕಟ್ಟಿಲ್ಲ ಅಂತಂದು ಪ್ರಾಬ್ಲಮ್ ಅದು, ಏನೂ ಇಲ್ಲ. ಆಗ್ಲಕ್ಕೆ ಏನಾಗಿಲ್ಲ ಸರ್, ಆಗ್ಲಕ್ಕೆ ಏನಾದ ಅವ್ರು ಹೆಣ್ಮಕ್ಳು ನಾವು ಕೊಟ್ಟಿದ್ದೆವು ಕ್ಯಾಶ್ ಅಂತ ಹೇಳ್ತಾರೆ. ಆ ಹೆಣ್ಮಕ್ಳು SHG ಸೂಪರ್ವೈಸರ್ ಅಂತ ಸರ್ ಒಬ್ಬರು ಶಿಲ್ಪಾ ಅಂತಂದು ಅವ್ರಿಗೆ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಡ್ಯೂಟಿ ಮಾಡ್ತಾರೆ ಅವರು SHG ಸೂಪರ್ವೈಸರ್ ಸರ್. ಸೂಪರ್ವೈಸರ್ ನೋಡೋದದ ಸರ್, ಅವರು ಕ್ಯಾಶ್ ತೊಗೊಂಬೋದಿಲ್ಲ, ನೋಡೋದದ ಅವ್ರು ಅಷ್ಟೇ. ಬ್ಯಾಂಕಿಗೆ ಅಲ್ಲಿ ಹೋಗಿ ಅಕೌಂಟ್ಸ್ ನೋಡೋದದ, ಅವ್ರು ಕ್ಯಾಶ್ ತೊಗೊಂಡ್ರಂತ ತೊಗೊಂಡು ಬ್ಯಾಂಕಿಗೆ ರೆಮಿಟೆನ್ಸ್ ಮಾಡಿಲ್ಲ ಅಷ್ಟೇ. ಅವ್ರ ಕಂಪ್ಲೇಂಟ್ ಅಷ್ಟೇ. ಅಂದರೆ ನೀವು ನೋಟಿಸ್ ಕೊಡ್ತೀರಿ ಅವರಿಗೆ? ಯಾರಿಗೆ ಸರ್? ಈ ಸಂಘ ಕಟ್ಟೋರಿಗೆ ಡ್ಯೂಗಿದ್ರೆ ಕಂಪ್ಲೇಂಟ್, ಅದೇ ನೋಟಿಸ್ ಕೊಡೋದಾಗಲಿ, ಅದು ಯಾವ ಡ್ಯೂ ಅವು ಕೊಟ್ಟಿದ್ದೇವೆ ಸರ್. ಅವ್ರು ಕಟ್ಟಿಲ್ಲ ಅಂತ ನಾವು ಹೇಳಬೇಕಲ್ಲ. ಇಲ್ಲ ಸರ್, ಬೀಗ ಹಾಕಿಲ್ಲ ಸರ್, ಸಂಘ ಒಳಗೆ ಹೋಗಿಬಿಡ್ತಾ ಇಲ್ಲ ಅಷ್ಟೇ. ಬೀಗ ಹಾಕಿಲ್ಲ, ಬೀಗ ತೆಗೆದಿಂದೇ ಇದೆ, ಒಳಗೆ ಹೋಗಿಬಿಡ್ತಾ ಇಲ್ಲ ಅಷ್ಟೇ. ಎಂಪ್ಲಾಯ್ಗೆ ಒಳಗೆ ಬಿಡ್ತಾ ಇಲ್ಲ. ಏನು ದೂರ ದಾಖಲೆ ಮಾಡಿಲ್ಲ ಇನ್ನು. ಅವರೆಲ್ಲ ಬಂದೆ ದೂರ ಯಾರು ಮ್ಯಾಗ ಮಾಡಿಲ್ಲ, ಏನೂ ಇಲ್ಲ ಸರ್. ಕಂಪ್ಲೇಂಟ್ ಏನೂ ಮಾಡಿಲ್ಲ. ನಮ್ಮದು 10 ಲಕ್ಷ ರೂಪಾಯಿ ಲೋನ್ ಎತ್ತಿದೇವ್ರಿ ನಾವು. ಅದ್ರಾಗ ನಾವು 5,30,000 ರೂಪಾಯಿ ಮೊದಲು ನಾವು ತುಂಬಿದೆವು. ನಮ್ಗೆ ಆಕ್ಸಿಡೆಂಟ್ ಆಯಿತು, ನಾವು ಒಂದು ವರ್ಷ ಡ್ಯೂ ಇಟ್ಟೆವು. ಆಮೇಲೆ ಅವ್ರು ಬಂದು 1 ವರ್ಷಕ್ಕೆ 50,000 6 ಲಕ್ಷ ರೂಪಾಯಿ ದುಡ್ಡು ಒಯ್ದಾರ. ಮತ್ತು ಥೋಡೆ ಫೋನ್ಪೇ ಮಾಡ್ಯಾರ, ಮತ್ತು ಥೋಡೆ ಕೈಯಲ್ಲಿ ಒಯ್ದಾರ ಅವ್ರು. ನಮಗೀಗ ಹಿನ್ನ 1,70,000 ತೋರಿಸ್ಲತ್ತಾರ. ಒಂದಂದ್ರೆ ನೀವು ಹಿನ್ನ 70,000 ಕಟ್ಟೋದು ನಾವು ಇಲ್ಲಿ ಬಂದು ಚೆಕ್ ಮಾಡಿದೆವು. ಮತ್ತು 1,70,000
ದಾಖಲೆ ಅವ್ರು 12 ಚೇಲ್ ಹಾಕಿದವ್ರು ಕೊಡು ಅಂದ್ರೆ ನಾವು ಮುಂದಿನ ತಿಂಗಳು ಕೊಡ್ತೇವೆ ಆ ತಿಂಗಳು ನಾವು ಊರ್ದವ್ರ ನಾವು ನಮ್ದು ಹಂಗೆ ಕೊಟ್ಕೊತಾವಿ ಅವ್ರು 10,000 20 ಸ್ಟೇಟ್ಮೆಂಟ್ದಾಗ ಅದ ರೀ 10,000 ಕೊಡ್ದ್ರು 30,000 ಕೊಡ್ದು ಒಂದು 20,000 ಕಡ್ದ್ರು ಅವ್ರು ಮೇಡಮ್ ಅವ್ರು ಕಳ್ಸಾರಂತ ಮ್ಯಾನೇಜರು ನಮ್ ಕೊಡ್ರ ಅಂದ್ರೆ ನಮ್ಮ ಮನೆಗೆ ಬಂದು ತಿಂಗಳ 55,000 ರೂಪಾಯಿ ಒಯ್ದಾರು ಈಗ ಏನಂತಾರ್ರಿ ಈಗ ನಾನು ನಿಮ್ಮ ಮನೆಗೆ ರೊಕ್ಕನೇ ಒಯ್ದಿಲ್ಲ ಅಂತಾರ ಅವ್ರು ಒಯ್ದಾರು ಬಂದು ನಾನು ರೊಕ್ಕನೇ ಒಂದಿಲ್ಲ ಫೋನ್ ಪೇದಾಗ ಅವ ರೊಕ್ಕ ನಾವು ಹಾಕಿದ್ವಿ ಥೋಡೆ ಮಂದಿ ಕೈಯಾಗಿದ್ದವ್ರು ಕೈಯಾಗ ಕೊಟ್ಟಿದ್ದೆವು ನನ್ನ ಕೈಯಾಗೆ ಬರ್ತೀವಿ ಹೊಸ ರೊಕ್ಕ ನಾನೇ ಕೊಟ್ಟಿದ್ದೆವು ಥೋಡೆ ಫೋನ್ ಪೇದ ಥೋಡೆ ಕೈಲಿ ಕೊಟ್ಟಿದ್ದೆವು ನೋಟಿಸ್ ರೀ ಒಂದು ವಾರ ಅವ್ರ ಮನೆಗೆ ಕಳ್ಸ್ಯಾರ ಅಂತಂದ್ರೆ ನಾವು ಅಂಚೆ ತಿಂಗಳ ಕಟ್ಕೊತ ಹೋಗಿದ್ದೆವು ಈ ತಿಂಗಳು ಕ್ಲಿಯರ್ ಆಯ್ತು ಅಂತ ಬಂದು ನೋಡೋಟಿಗೆ ಅದು ತಿಂಗಳು ಭೀ ನಾವು ಕಟ್ಲತ್ತಿದ್ದೆವು ನೋಡೋಕೆ ಚೆಕ್ ಮಾಡ್ರೆ ನಾವು ಬಂದು ನೋಟಿಗೆ 1,70,000 ಅದ ನಾವು ಮತ್ತೆ ಅಲ್ಲಿ ಮ್ಯಾಲಿಂದ ಹಿಂಗೆ ಇದು ಸ್ಟ್ರೈಕ್ ಮಾಡ್ತೀವಿ ಹಾಂ 10 ಮಂದಿ ಬಂದಾರ್ರಿ ಹಾಂ 1 ಲಕ್ಷ ತೊಗೊಂಡಿದ್ದೆ 10 ಮಂದಿ ಎಲ್ಲರಿಗೂ ಅಂದ್ರೆ ನಾನೇ ಕೊಟ್ಟಿದ್ದು ನನ್ನ ಕೈಯಾಗ ರೊಕ್ಕ ತಂದು ಕೊಟ್ಟಾರ ತಿಂಗಳ 5,000 ನಾ ಆಕಿ ಕೈಯಾಗ ಹಾಕಿ ಅಂದ್ರೆ ನಾವು ಇಬ್ಬರಿದ್ದೇವೆ ಅಧ್ಯಕ್ಷ ಕಾರ್ಯದರ್ಶಿ ಅವ್ರಿಗೆ ನಾವು ಕೊಟ್ಟಿದ್ದ ತಿಂಗಳ ಬಂದಾಕಿ ಒಯ್ದ ರೊಕ್ಕ ಅವ್ರು ಕೇಳ್ಯಾರಿ ಅವ್ರು ಕೇಳೋರು ಭೀ ನಾವು ಅವ್ರಿಗೆ ನೋಟಿಸ್ ಕೊಟ್ಟರು ಭೀ ನೀವು ಕಟ್ಟೋದು ಅಲ್ಲತ್ತಾರ ಅವ್ರು 1,70,000 ನೀವು ಕಟ್ರಿ ನೀವು ತಪ್ಪಲ್ಲತ್ತಾರ ನಾವೇ ಕಟ್ಟರಿ ನಮಗೆ ರೊಕ್ಕ ಮೈ ಮೇಲೆ ಹೋಗ್ಯಾರ ನಾವು ಕಟ್ಟಲ್ಲ ಅಂತ ಕೂತಿದ್ದೇವೆ ನಮ್ಗೆ ನೀವು ಸಾಲ ಮಾಡಿರಿ ನೀವು ಏನು ಮಾಡ್ತೀರಿ ನೀವು ಬ್ಯಾಂಕ್ ವಾಪಸ್